ಬರ್ತಕ್ಕಂಥ ಕೀ ಆನ್ಸರ್ಸನ್ನು ನೋಡೋಣ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಫಿಸಿಕ್ಸ್ ಆನ್ಸರ್ಸ್ಗಳನ್ನು ರಿಲೀವ್ ಮಾಡಿದ್ದೆ. ಸೊ ಇವಾಗ ನೆಕ್ಸ್ಟ್ ಎಲ್ಲ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಎಲ್ಲವನ್ನೂ ಕೂಡ ಸಿದ್ಧಪಡಿಸಿದ್ದಾರೆ. ಸೊ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ. ಭೌತ ವಿಜ್ಞಾನ. ಮೊದಲ ಪ್ರಶ್ನೆ, ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನ ಗರಿಷ್ಠ ದೂರ ಬಿಂದು ಕೇಳಿದ್ದಾರೆ. ಸೊ ಗರಿಷ್ಠ ದೂರ ಬಿಂದು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಅನಂತ ದೂರ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಗುಣ ಅಂತ ಕೇಳಿದ್ದಾರೆ. ಸೊ ಎರಡನೇ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ ಅಂತಕ್ಕಂಥದ್ದು. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3, ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಹೇಗಿರ್ತದೆ ಅಂತ ಕೇಳಿದರೆ. ಸೊ ಥರ್ಡ್ ಕ್ವಶನ್ ಆನ್ಸರ್ ಆಪ್ಷನ್ ಬಿ ಮಿಥ್ಯೆ ಮತ್ತು ನೇರ ಅನ್ನೋದು ಸರಿ ಇದೆ. ಇನ್ನು ಒಂದಂಕದ ಪ್ರಶ್ನೆ ಇತ್ತು. ಪ್ರಶ್ನೆ 4, ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣ್ತದೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ನೋಡಿ, ಅತಿ ಎತ್ತರದಲ್ಲಿ ವಾಯುಮಂಡಲ ಇಲ್ಲದೇ ಇರುವುದರಿಂದ ಬೆಳಕಿನ ಚದುರುವಿಕೆ ಉಂಟಾಗೋದಿಲ್ಲ. ಹೀಗಾಗಿ ಆಕಾಶದ ಬಣ್ಣ ನೀಲಿಯಾಗಿ ಗೋಚರಿಸ್ತದೆ. ಪ್ರಶ್ನೆ 4, ಕೆಳಗೆ ಕೊಟ್ಟಿರೋ ಚಿತ್ರ ಗಮನಿಸ್ರಿ. ಎಕ್ಸ್ ಮತ್ತು ವೈ ಎಂಬ ಒಂದೇ ವಿಧದ ಲೋಹದ ತಂತಿಗಳನ್ನ ಕ್ರಮವಾಗಿ ಪಿ ಮತ್ತು ಕ್ಯೂ ಎಮಿಮೀಟರ್ಗಳಿಗೆ ಸಂಪರ್ಕ ಕೊಟ್ಟಿದ್ದಾರೆ. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಎಮಿಮೀಟರ್ ಯಾವುದು ಮತ್ತು ಏಕೆ ಅಂತ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಏನಪ್ಪ ಅಂದ್ರೆ ಇಲ್ಲಿ ಲೋಹದ ತಂತಿ ಎ ಜೊತೆ ಸಂಪರ್ಕ ಹೊಂದಿರುವ ಎಮಿಮೀಟರ್ ಹೆಚ್ಚಿನ ವಿದ್ಯುತ್ ಪ್ರವಾಹದ ಹರಿವನ್ನು ತೋರಿಸ್ತದೆ. ಏಕೆಂದರೆ ವಾಹಕ ತಂತಿಯ ಅಡ್ಡ ಕೊಯ್ತ ಹೆಚ್ಚಾದಂತೆ ವಾಹಕದ ರೋಧ ಕಡಿಮೆ ಆಗ್ತದೆ ಅನ್ನೋದನ್ನು ನಿಮ್ಮ ಉತ್ತರ ಅಲ್ಲಿ ಬರೀಬೇಕಿತ್ತು. ಪ್ರಶ್ನೆ 6, ಕ್ರೌನ್ ಗಾಜಿನಲ್ಲಿ ಚಲಿಸ್ತಕ್ಕಂಥ ಬೆಳಕಿನ ಒಂದು ಕಿರಣವು ಓರೆಯಾಗಿ ಗಾಳಿಯನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಏನಪ್ಪ ಅಂದರೆ ಬೆಳಕಿನ ಕಿರಣ ಲಂಬದಿಂದ ದೂರಕ್ಕೆ ಬಾಗ್ತದೆ. ಏಕೆಂದರೆ ಗಾಳಿ ವಿರಳ ಮಾಧ್ಯಮವಾಗಿದ್ದು ಬೆಳಕಿನ ಕಿರಣದ ವೇಗ ಹೆಚ್ಚಾಗ್ತದೆ ಅಂತ ಬರೆದ್ರೆ ಸಾಕು. 7ನೇ ಪ್ರಶ್ನೆ, ಒಂದು ನೇರ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಪರಿಧಿಯನ್ನು ತೋರಿಸುವ ಚಿತ್ರವನ್ನು ಬರೀರಿ ಅಂತ ನಿಮಗೆ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ನೀವೇನು ಮಾಡ್ಬೋದು, ಇದು ಬದಲಾಯಿಸಬಹುದಾದ ರೋಧ ಅಂತ ಇದೆಯಲ್ಲ. ಸೊ ಈ ಚಿತ್ರವನ್ನು ನೀವು ತೆಗೆದ್ರೆ ಸೊ ಕರೆಕ್ಟಾಗಿ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ 8, ನಿಮ್ನ ದರ್ಪಣದ ಮುಂದೆ ಸಿನಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸೋ ಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಈ ತರನಾಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತು, ಚಿತ್ರಗಳನ್ನು ಬರೀಬೇಕಾಗಿತ್ತು. ಸಿ ಬರ್ತದೆ. ಸೊ ಆಪ್ಷನ್ ಎಫ್ ಅದ, ಸಿ ಅದ, MNEPD ಅಂತಕ್ಕಂಥದ್ದನ್ನು ನೀವು ತೋರಿಸಬೇಕಿತ್ತು. ಪ್ರಶ್ನೆ 9, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿರಿ ಅಂತ 9ನೇ ಪ್ರಶ್ನೆ ಇದೆ. ಏನು ಹೇಳ್ತದಪ್ಪ ಅಂದ್ರೆ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮಾನೇ ಆಗಿರ್ತದೆ. ಎರಡನೇದು ಏನು ಹೇಳ್ತದಪ್ಪ ಅಂದ್ರೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವೆ ಅಂತಕ್ಕಂಥದ್ದು. ಇವೆರಡು ನಿಯಮಗಳು ಬರ್ತಾವ. ಬಿ ಪ್ರಶ್ನೆ, ಗೋಳಿಯ ಮಸೂರದ ಅರ್ಪಚರ್ ಅಂದರೆ ಏನು ಅಂತಕ್ಕದ್ದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಏನಪ್ಪ ಅಂದ್ರೆ ಆನ್ಸರ್, ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನು ಅರ್ಪಚರ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಎ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿರಿ. ಇಲ್ಲಿ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರ್ತದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರನೇ ಆಗಿರ್ತದ ಅಂತ ನೀವು ಬರೀಬೇಕಿತ್ತು. ಇನ್ನು ಬಿದಲ್ಲಿ ಮಸೂರದ ಸಾಮರ್ಥ್ಯ ಅಂದರೆ ಏನು. ಇಲ್ಲಿ ಮಸೂರದ ಸಾಮರ್ಥ್ಯದ ವ್ಯಾಖ್ಯೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಕೊಡಬೇಕಾದ್ರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟಕ್ಕೆ ಮಸೂರದ ಸಾಮರ್ಥ್ಯ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. 10ನೇ ಪ್ರಶ್ನೆ ಎ, ಕೆಳಗೆ ಕೊಟ್ಟಿರೋ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೂ ಸಲಾಕೆ ಎಬಿಯ ಚಲನೆಯ ದಿಕ್ಕುಗಳನ್ನು ಗಮನಿಸಿರಿ. ಕಾಂತದ ತುದಿ ಎಕ್ಸ್ ಪ್ರತಿನಿಧಿಸುವ ಕಾಂತದ ಧ್ರುವವನ್ನು ಹೆಸರಿಸಿರಿ. ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿರಿ ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ 10ರಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಸ್. ಇದು ಎಕ್ಸ್ ಎಂದು ಸೂಚಿಸುವ ಕಾಂತದ ಧ್ರುವ ಉತ್ತರ ಧ್ರುವನೇ ಆಗದ. ಏಕೆಂದರೆ ನಮಗೆ ಫ್ಲೆಮಿಂಗನ ಎಡಗೈ ನಿಯಮ ಹೇಳ್ತದ. ಈ ನಿಯಮದ ಪ್ರಕಾರ ನಮ್ಮ ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸ್ತದೆ ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮ್ಮ ಅಂಕಗಳು ಏನಾಗ್ತವಪ್ಪ ಅಂದರೆ ಕಂಪಲ್ಸರಿಯಾಗಿ ಎಲ್ಲವನ್ನ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ ಬಿ ಇತ್ತು. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣಗಳು
ಫಸ್ಟ್ ಒನ್ ಏನಪ್ಪ ಅಂದ್ರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ಎರಡನೇದು ವಿದ್ಯುತ್ ಉಪಕರಣಗಳಲ್ಲಿ ದೋಷಗಳನ್ನು ಉಂಟಾದಾಗ, ಮೂರನೇದು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೆದ್ರೆ ಸೊ ನಿಮಗೆ ಇಲ್ಲಿ ಅಂಕಗಳನ್ನು ಕೊಡ್ತಾರೆ. 17ನೇ ಎ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ ಏನಿದೆ ಅಂತ ಅರ್ಥ ಮಾಡ್ಕೊಡ್ರಿ. ಎಸ್, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿಯೇ ಜೋಡಿಸಿರ್ತಾರೆ, ಏಕೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ ಫ್ರೆಂಡ್ಸ್. ಅದು ಆನ್ಸರ್ ಏನು ಹೇಳ್ತದಪ್ಪ ಅಂತಂದ್ರೆ, ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿಭಿನ್ನ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯ ಇರುವ ಸಂದರ್ಭಗಳಲ್ಲಿ ಇದು ಸಹಾಯಕ ಆಗಿರ್ತದೆ. ಇಷ್ಟು 2 ಪಾಯಿಂಟ್ಸ್ ಬರೀರಿ. ಇನ್ನು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಟೋಸ್ಟರ್ಗಳ ತಂತಿಯ ಸುರುಳಿಗಳಲ್ಲಿ ಮಿಶ್ರ ಲೋಹವನ್ನೇ ಯಾಕೆ ಬಳಸ್ತಾರೆ ಅಂತ ನಿಮ್ಮ ಪ್ರಶ್ನೆಗೆ ಕೇಳಿದರು. ಸೊ ವೆರಿ ಸಿಂಪಲ್ ಆನ್ಸರ್ ಅದ. ಮಿಶ್ರ ಲೋಹದ ರೋಧಶೀಲತೆ ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರ್ತದೆ ಮತ್ತು ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 12 ಎ ಪ್ರಶ್ನೆ, ಸಮೀಪ ದೃಷ್ಟಿ ದೋಷ ಅಂದರೆ ಏನು? ಈ ದೋಷಕ್ಕೆ ಕಾರಣಗಳು ಏನು? ಇಲ್ಲಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿಯನ್ನು ನಾವೇನಂತೀವಪ್ಪ ಅಂತಂದರೆ ಮಯೋಫಿಯಾ ಅಥವಾ ಅದನ್ನೇ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಸೊ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಮತ್ತು ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಾತಾವರಣದಲ್ಲಿ ಕಾಮನಬಿಲ್ಲು ಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ವಿವರಿಸಿರಿ. ಸೊ ಇಲ್ಲಿ ವಾತಾವರಣದಲ್ಲಿ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆ ಆಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನವನ್ನು ಹೊಂದುತ್ತವೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪಿಸ್ತವೆ ಅನ್ನೋದನ್ನು ಬರೆದ್ರೆ ಸಾಕು. 13ನೇ ಪ್ರಶ್ನೆ, 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮಷೀನ್ 10 ಆಂಪಿಯರ್ ವಿದ್ಯುತ್ತನ್ನು ಸೆಳೀತದ. ಹಾಗಾದರೆ ಆ ವಾಷಿಂಗ್ ಮಷೀನ್ನ ಸಾಮರ್ಥ್ಯ ಏನು? ಇದನ್ನು ದಿನಕ್ಕೆ 6 ಗಂಟೆಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಪರ್ ಅವರ್ಗೆ 5 ರೂಪಾಯಿಯಂತೆ 30 ದಿನಗಳವರೆಗೆ ಉಪಯೋಗಿಸಿದ ಶಕ್ತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ವಿ ಕೊಟ್ಟಿದ್ದಾರೆ 220 ವೋಲ್ಟ್, ಐ 10 ಎ ಪವರ್ ಕಂಡುಹಿಡಬೇಕು. ಸಾಮರ್ಥ್ಯ P V × 220 ಗುಣಿಸು ಅಂತಂದರೆ 2200 ವ್ಯಾಟ್. ಇದನ್ನು ಕಿಲೋ ವ್ಯಾಟಿಗೆ ತೊಗೊಂಡು ಹೋದ್ವಿ ಅಂದರೆ 2.2 ಕಿಲೋ ವ್ಯಾಟ್ ಆಗ್ತದೆ. ಇನ್ನು ದಿನಕ್ಕೆ 6 ಗಂಟೆಗಳಂತೆ 30 ದಿನಗಳ ಅಂದರೆ 2.2 × 6 × 30 ಅವಾಗ 396 ಕಿಲೋ ವ್ಯಾಟ್ ಪರ್ ಅವರ್ ಆಗ್ತದೆ. ಸೊ ಇದನ್ನು 1 ಕಿಲೋ ವ್ಯಾಟ್ ಪರ್ ಅವರ್ಗೆ 5 ರೂಪಾಯಿ ಆದರೆ 396 ಕಿಲೋ ವ್ಯಾಟ್ ಪರ್ ಅವರ್ಗೆ 396 ಗುಣಿಸು 5 1980 ರೂಪಾಯಿಗಳಂತ ಬರೆದ್ರೆ ನಿಮ್ಮ ಉತ್ತರ ಇಲ್ಲಿ ಏನಾಗ್ತದೆ? ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ತಂತಿಯ ರೋಧವು 880 ಓಮ್ ಮತ್ತು ವಿದ್ಯುತ್ ಹೀಟರ್ನ ಸುರುಳಿಯ ರೋಧ 1100 ಓಮ್. ಇವೆರಡನ್ನ 220 ವೋಲ್ಟ್ ವಿಭವಾಂತರ ವಿದ್ಯುತ್ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಹಾಗಾದರೆ ಪ್ರತಿ ಉಪಕರಣ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಯಾವ ಉಪಕರಣ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೀತದ ಅಂತ ಕೇಳಿದ್ದಾರೆ. ಇಲ್ಲಿ ಎ ಎಲೆಕ್ಟ್ರಿಕ್ ಬಲ್ಬ್ ಅಂತ ತಗೊಳ್ಳೋಣ. ಅಲ್ಲಿ ಆರ್ ಎಷ್ಟದ 280 ಓಮ್, ವಿ 220 ವೋಲ್ಟ್, ಐ = V/R ಅಂದರೆ 220 ಭಾಗಿಸು 880 ಅಂದಾಗ 1/4 ಇದು 0.25 ಆಂಪಿಯರ್ ಆಗ್ತದೆ. ಇನ್ನು ಎಲೆಕ್ಟ್ರಿಕ್ ಹೀಟರನ್ನು ಆರ್ ತಗೊಳ್ಳೋಣ. ಅಲ್ಲಿ ಎಷ್ಟದ 1100 ಓಮ್. ಸೊ V = 220 ವ್ಯಾಟ್. ಐ = V/R ಅಂದರೆ 220 ಭಾಗಿಸು 1100 ಅಂದರೆ 1/5 ಸೊ 0.2 ಆಂಪಿಯರ್ ಆಗ್ತದೆ. ಇಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ಸೆಳೀತದ ಅಂತಕ್ಕದ್ದನ್ನು ನಿಮ್ಮ ಉತ್ತರದಲ್ಲಿ ಬರೀಬೇಕು. ಮುಂದಿನ ಪ್ರಶ್ನೆ, 25 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 5 ಕೂಲಾಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಲ್ಲಿ P = W = V × Q 5 × 25 ಅಂದರೆ 1125 ಜೂಲ್ ಅಂತಕ್ಕಂಥದ್ದು ಉತ್ತರ ಬರೆದ್ರೆ ಸೊ ನಿಮ್ದು ಏನಾಗ್ತದಪ್ಪ ಅಂದ್ರೆ ಕಂಪಲ್ಸರಿ ಆಗಿರ್ತಕ್ಕಂಥ ಉತ್ತರ ಕರೆಕ್ಟ್ ಆಗ್ತದೆ. ಮುಂದೆ ಹೋಗೋಣ ರಸಾಯನ ವಿಜ್ಞಾನದಲ್ಲಿ. ಸೊ ಫಸ್ಟ್ ಪ್ರಶ್ನೆ, 2AgCl ಸೂರ್ಯನ ಬೆಳಕು 2Ag + Cl2 ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಹೇಳ್ಬೋದು. ಇದು ಆಪ್ಷನ್ ಸಿ ವಿಭಜನ ಕ್ರಿಯೆಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಇದೆ. ನೈಟ್ರೋಜನ್ ಅಣುವಿನಲ್ಲಿರುವ ಒಟ್ಟು ಸಹವೇಲೆನ್ಸಿಯ ಬಂಧಗಳ ಸಂಖ್ಯೆ ಕೇಳಿದ್ದಾರೆ. 15ನೇ ಪ್ರಶ್ನೆ ಉತ್ತರ ಆಪ್ಷನ್ ಡಿ 3 ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 16, FeSO4 + X ಇಟ್ಸ್ ಗಿವ್ ಟು Fe + XSO4 ಈ ರಾಸಾಯನಿಕ ಸಮೀಕರಣದಲ್ಲಿ ಎಕ್ಸ್ಗಳನ್ನು ಸೊ ಈ ರಾಸಾಯನಿಕ ಸಮೀಕರಣದಲ್ಲಿ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಎಕ್ಸ್ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಎ ವೆರಿ ಈಸಿ. Zn ಅಂತಕ್ಕಂಥದ್ದು ಜಿಂಕ್ ಏನಾಗ್ತದಪ್ಪ ಅಂದ್ರೆ ಅದು ಸೂಚಿಸ್ತದೆ. 17ನೇ ಪ್ರಶ್ನೆ,
ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತದ ಹೆಸರನ್ನು ಕೇಳಿದರೆ. ಸೊ ಗೊತ್ತಿದೆ, ವಾಷಿಂಗ್ ಸೋಡಾ, ಅದನ್ನು ಸೋಡಿಯಂ ಕಾರ್ಬೋನೇಟ ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ. ಮುಂದಿನ ಪ್ರಶ್ನೆ 18. ಬೇರಿಯಂ ಕ್ಲೋರೈಡ್ನ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಬಿಳಿಯ ಪ್ರಕ್ಷೇಪವನ್ನು ಉಂಟು ಮಾಡುವ ಅಯಾನುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 18ನೇ ಪ್ರಶ್ನೆ ಉತ್ತರ ಬೇರಿಯಂ ಮತ್ತು ಸಲ್ಫೇಟ್ ಅಯಾನುಗಳು ಅನ್ನೋದನ್ನು ಬರೀರಿ. 19ನೇ ಪ್ರಶ್ನೆ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ OH ಮೈನಸ್ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು ಅಂತ ಕೇಳಿದರೆ. ಇಟ್ಸ್ ಅ ವೆರಿ ಈಸಿ ಫ್ರೆಂಡ್ಸ್, ಅದು OH ಮೈನಸ್ ಅಯಾನುಗಳ ಸಾರತೆ ಹೆಚ್ಚಾಗ್ತದೆ. ಪ್ರಶ್ನೆ 20. ಕಾರ್ಬನ್ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ವ್ಯಾಖ್ಯೆಗಳನ್ನು ಬರೀಬೇಕು. ರಚನಾ ಸಮಾಂಗಿಗಳು ಮತ್ತು ಹೈಡ್ರೋಜನೀಕರಣ. ಸೊ ಇಲ್ಲಿ ರಚನಾ ಸಮಾಂಗಿಗಳು ಅಂದರೆ ಒಂದೇ ಅನುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳನ್ನು ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಹೈಡ್ರೋಜನೀಕರಣ ಅಂದರೆ ಅಪರ್ಯಾಪ್ತ ಎಣ್ಣೆಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಘನ ಕೊಬ್ಬುಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನು ಹೈಡ್ರೋಜನೀಕರಣ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕ್ರಿಯಾ ಗುಂಪುಗಳು ಎಂದರೇನು? ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸ್ರಿ. ಕಾರ್ಬನ್ ಸಂಯುಕ್ತಗಳಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳಲ್ಲಿ ವಿಶಿಷ್ಟ ಗುಣಗಳನ್ನು ತರಲು ಕಾರಣವಾಗುವ ಪರಮಾಣು ಅಥವಾ ಪರಮಾಣುಗಳ ಅಥವಾ ವಿಭಿನ್ನ ಜಾತಿಯ ಪರಮಾಣುಗಳೇ ಕ್ರಿಯಾ ಗುಂಪುಗಳು. ಸೊ ಪ್ರೊಪೆನಾಲ್ದಲ್ಲಿ ಏನದ ಆಲ್ಕೋಹಾಲ್ ಇರ್ತದೆ, ಪ್ರೊಪೆನಾಲ್ದಲ್ಲಿರ್ತಿ ಅಲ್ಡಿಹೈಡ್ ಅಂತಕ್ಕಂಥದ್ದು ಕ್ರಿಯಾ ಗುಂಪು ಇರ್ತದೆ. ಅಯಾನಿಕ್ ಸಂಯುಕ್ತಗಳ 4 ಗುಣಗಳನ್ನು ಕೇಳಿದರೆ. ಸೊ ವೆರಿ ರಿಪೀಟೆಡ್ ಕ್ವಶನ್. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ಏನು ಘನ ವಸ್ತುಗಳಾಗಿರ್ತಾವೆ, ಹೆಚ್ಚು ಕರಗೋ ಬಿಂದು ಮತ್ತು ಕುದಿ ಬಿಂದು ಹೊಂದಿರ್ತಾವೆ, ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗ್ತವೆ ಮತ್ತು ದ್ರವಿಸಿದ ಹಾಗೂ ದ್ರಾವಣದ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ವಾಹಕಗಳು, ಆದರೆ ಘನ ಸ್ಥಿತಿಯಲ್ಲಿ ವಿದ್ಯುತ್ನ ಅವಾಹಕಗಳು ಅಂತ ಬರೆದ್ರೆ ಸಾಕು. ಲೋಹಗಳ ಯಾವುದಾದರೂ 4 ಭೌತ ಗುಣಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ. ಲೋಹಗಳು ಘನಸ್ಥಿತಿ ಮತ್ತು ಕಠಿಣವಾಗಿದ್ದಾವೆ, ಹೊಳಪಾದ ಮೇಲ್ಮೈ ಹೊಂದಿರ್ತಾವೆ, ಕುಟ್ಟೇತೆ ಮತ್ತು ತನ್ನೆತೆ ಹೊಂದಿರ್ತಾವೆ, ಉತ್ತಮ ವಿದ್ಯುತ್ ವಾಹಕ, ಶಾಬ್ದನ ಗುಣ ಹೊಂದಿದಾವಂಥ ಗುಣಗಳನ್ನು ಬರಿಬಹುದು. 22ನೇ ಪ್ರಶ್ನೆ, ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ನಂತರ ಉಂಟಾಗುವ ದ್ರಾವಣ ಯಾವುದು? ಆ ದ್ರಾವಣದ ಸ್ವಭಾವವನ್ನು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬಳಸಿ ಹೇಗೆ ನಿರ್ಧರಿಸ್ತೀರಿ ಅಂತ ಕೇಳಿದ್ದಾರೆ. 22nd ಕ್ವಶನ್. ಇಲ್ಲಿ ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ಕ್ರಿಯೆಯ ನಂತರ ಉತ್ಪತ್ತಿಯಾಗುವ ದ್ರಾವಣವೇ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಅದ್ದಿದಾಗ ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ. ಕೆಂಪು ಲಿಟ್ಮಸ್ ಕಾಗದವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಅಂತಕ್ಕದ್ದನ್ನು ನೀವು ಬರಿಬೇಕು. ಇದರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಎಂದು ನಿರ್ಧರಿಸಬಹುದು. 23 ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕಿತ್ತು. ಸೊ ಆಲ್ರೆಡಿ ಸರಿದೂಗಿಸಿದರೆ. 2NaOH plus H2SO4 it gives to Na2SO4, 4K plus O2 it gives to 242 ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಮುಂದಿದ್ರಲ್ಲಿ ಏನು ಕೇಳಿದಾರಪ್ಪ ಅಂದರೆ ಸಮೀಕರಣ ಕೊಟ್ಟಿದ್ದಾರೆ. ZnO plus Cl it gives to Zn plus CO. ಇದರಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರೋ ಪ್ರತಿವರ್ತಕಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸಿ ಉತ್ಕರ್ಷಣೆಗೊಂಡಿದೆ, ZnO ಅಪಕರ್ಷಣೆಗೊಂಡಿದೆ. ಇದು ಉತ್ತರ ಇತ್ತು. ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಂಟಾಗುವ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ವೆರಿ ಈಸಿ. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಇನ್ನು ಕೆಳಗಿನ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಗಿವ್ಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ CaOH twice plus CO2 it gives to CaCO3 plus H2O is the answer. ಮುಂದಿನ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೀರಿ. ಕೆಳಗಿನ ಭಾಗಗಳನ್ನು ಗುರುತಿಸಿರಿ ಅಂತ ಕೇಳಿದರೆ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ನಿರ್ಗಮನ ನಾಳ. ಸೊ ಅದನ್ನು ಸಿಂಪಲಾಗಿ ನೀವೇನು ಮಾಡ್ಬೋದು, ಈ ತನ್ನಾಗಿರ್ತಕ್ಕಂಥ ಬಳಸಿ ಇದು ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಬರ್ತದೆ. ಆಮೇಲೆ ಇದು ನಿರ್ಗಮನ ನಾಳ ಅಂತಕ್ಕಂಥದ್ದು. ಇವೆರಡನ್ನು ನಿಮಗೆ ಗುರುತಿಸಲಿಕ್ಕೆ ಕೇಳಿದ್ದಾರೆ. 25 ಕಾರಣ ಕೊಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಬೇಕು. ಯಾಕಪ್ಪ ಅಂದರೆ ಇದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾಗಿ ಘನರೂಪದ ಜಿಪ್ಸನ್ ಆಗಿ ಬದಲಾವಣೆ ಆಗ್ತದೆ. ಸೆಕೆಂಡ್ ಕ್ವಶನ್, ಗ್ಲೂಕೋಸ್ ದ್ರಾವಣ ಆಮ್ಲೀಯ ಗುಣವನ್ನು ಪ್ರದರ್ಶನ ಮಾಡೋದಿಲ್ಲ. ಆಲ್ಕೋಹಾಲ್ಗಳು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನುಗಳನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ಅವು ಪ್ರತ್ಯಾಮ್ಲೀಯ ಗುಣವನ್ನು ಪ್ರದರ್ಶನ ಮಾಡೋದೇ ಇಲ್ಲ. ಮೂರನೇದು, ಬೇಕಿಂಗ್ ಸೋಡಾವನ್ನು ಬೆರೆಸಿದ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ ಆನ್ಸರ್ ಈಸ್ ಬೇಕಿಂಗ್ ಸೋಡಾವನ್ನು ಹಾಲಿಗೆ ಸೇರಿಸಿದಾಗ ಹಾಲಿನ ಆಮ್ಲೀಯತೆ ಕಡಿಮೆಯಾಗ್ತದೆ. ಇದರಿಂದ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ತದೆ. 26ನೇ ಪ್ರಶ್ನೆ, ರಚನಾ ವಿನ್ಯಾಸ ಬರೀರಿ. ಬೆಂಜಿನ್ ಮತ್ತು ಈಥೈನ್ ಅಂತಕ್ಕಂಥ ಕೇಳಿದ್ದಾರೆ. ಇದು ಬೆಂಜಿನ್ನ ರಚನಾ ಸೂತ್ರ, ಇದು ಈಥೈನ್ನ ರಚನಾ ಸೂತ್ರ.
ವೆರಿ ಸಿಂಪಲ್ ಅದ ಫ್ರೆಂಡ್ಸ್, ಬಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಅದನ್ನು ಸ್ಟಡಿ ಮಾಡ್ಕೋಬೇಕು. ಈಸಿ ಇತ್ತು ಕ್ವಶನ್ ಪೇಪರ್. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ತುದಿಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಏನು ಮಾಡ್ತದಪ್ಪ ಅಂದರೆ ಉಂಟು ಮಾಡ್ತದೆ ಅಂತಕ್ಕಂಥದ್ದು ಇತ್ತು. ಇನ್ನು ಸಾಬೂನಿನ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿ ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಸನ್ ಅನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡ್ತದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಬಯಾಲಜಿಗೆ ಹೋಗೋಣ. ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುವ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತ ಕೇಳಿದರು. ಸೊ ದ ಆಪ್ಷನ್ ಈಸ್ 27 ಬಿ DDT ಅಂತಕ್ಕಂಥದ್ದು ಸರಿಯಾದ ಉತ್ತರ. 28 ಕಪ್ಪು ಬಣ್ಣದ ಗಂಡು ಇಲಿ ಮತ್ತು ಕಂದು ಬಣ್ಣದ ಹೆಣ್ಣು ಇಲಿಗಳಿಂದ F1 ಪೀಳಿಗೆಯಲ್ಲಿ ಪಡೆದ ಮರಿ ಇಲಿಗಳು ಕಂದು ಬಣ್ಣದ್ದಾಗಿವೆ. ಆಗ F1 ಸಂತತಿಯ ಜೀನ್ ನಮೂನೆ ಹೇಗಿರ್ತದೆ ಅಂತ ಕೇಳಿದರು. ಆಪ್ಷನ್ ಎ BB ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 29 ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ 2 ವೈರಸ್ನ ಸೋಂಕುಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಏನಪ್ಪ ಅಂದರೆ ಪ್ರಜನನಾಂಗದ ಮೇಲೆ ಗುಳ್ಳೆಗಳು ಮತ್ತು ಏಡ್ಸ್ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಕ್ಸನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ. ಪ್ರಶ್ನೆ ನೋಡೋಣ. ನರಾವೇಗಗಳ ನಿರಂತರ ಸಾಗಾಣಿಕೆಗೆ ಸಂಸರ್ಗದ ಪಾತ್ರ ಪ್ರಮುಖವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಇದು ಆಕ್ಸನ್ನ ತುದಿಯಲ್ಲಿ ವಿದ್ಯುತ್ ಆವೇಗ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟಿಸ್ತವೆ ಮತ್ತು ಮುಂದಿನ ನರಕೋಶದ ಡೈಂಡ್ರೈಟ್ಗಳಲ್ಲಿ ಇದೇ ರೀತಿಯಾಗಿ ವಿದ್ಯುತ್ ಆವೇಗಗಳನ್ನು ಪ್ರಾರಂಭಿಸ್ತದೆ. ಅಂದರೆ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂಥ ಇತರ ಜೀವಕೋಶಗಳಿಗೆ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡ್ತದೆ. 31ನೇ ಪ್ರಶ್ನೆ. ಸೊ ಚಕ್ಕರ್ ಬೋರ್ಡ್ ಇದೆ, ಚಕ್ಕರ್ ಬೋರ್ಡನ್ನು ಬರಿಬೇಕು, ಅನುಪಾತಗಳನ್ನು ಬರಿಬೇಕಾಗಿತ್ತು. ಸೊ ಈ ತನಾಗಿರ್ತಕ್ಕಂಥ ನಿಮ್ದು ಏನ ಬರ್ತದಪ್ಪ ಅಂದರೆ ಸೊ ಅದು ಚಕ್ಕರ್ ಬೋರ್ಡನ್ನು. ಪ್ರಶ್ನೆ ಇದು ಒಮ್ಮೆ ಅವರು ಏನು ಮಾಡಿದ್ದಾರೆ ಪೇಜ್ ಮುಂದೋಗಿದೆ. ನೆಫ್ರಾನ್ನ ರಚನೆಯನ್ನು ತೋರಿಸೋ ಚಿತ್ರ ಅಂತ 31ರಲ್ಲಿದೆ. ಸೊ ಇದು ನೆಫ್ರಾನ್ನ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ. ಅದರಲ್ಲಿ ಗ್ಲಾಮರುಲಸ್ಗಳನ್ನು ಗುರುತಿಸಬೇಕಾಗಿತ್ತು. ಈ ತರನಾಗಿರ್ತಕ್ಕದ್ದನ್ನು ಬರೀರಿ. ಇನ್ನು 32ರಲ್ಲಿ ಪೋಷಣಾ ಸ್ತರಗಳಂದ್ರೆ ಏನು ಅಂತಕ್ಕದ್ದನ್ನು ಕೇಳಿದ್ದಾರೆ. ನೋಡಿ, ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಮತ್ತು ಮಟ್ಟವನ್ನೇ ಪೋಷಣಾ ಸ್ತರ ಅಂತ ಕರಿತೀವಿ. ಸೊ 3 ಪೋಷಣಾ ಸ್ತರಗಳಿರುವ ಹುಲ್ಲುಗಾವಲು ಆಹಾರ ಸರಪಳಿ ರಚಿಸ್ರಿ. ಇಲ್ಲಿ ಹುಲ್ಲು, ಜಿಂಕೆ, ಸಿವ ಮತ್ತು ಹುಲಿ ಅಂತಕ್ಕಂಥದ್ದು 3 ಪೋಷಣಾ ಸ್ತರದ ಸರಪಳಿಯನ್ನು ರಚಿಸಬಹುದು. ಮುಂದಿನ ಪ್ರಶ್ನೆ. ಇಮ್ಮಡಿ ಪರಿಚಲನೆ ಅಂದ್ರೆ ಏನು? ಈ ಪ್ರಕ್ರಿಯೆಯ 2 ಅನುಕೂಲಗಳನ್ನು ಬರೀರಿ. ಇಲ್ಲಿ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತ 2 ಬಾರಿ ಹೃದಯವನ್ನು ಹಾದು ಹೋಗುವ ವಿದ್ಯಮಾನ ಇಮ್ಮಡಿ ಪರಿಚಲನೆ. ಇದು ದೇಹದ ಎಲ್ಲ ಭಾಗಗಳಿಗೆ ಸಾಕಷ್ಟು ಆಕ್ಸಿಜನ್ ಯುಕ್ತ ರಕ್ತ ಪೂರೈಕೆ ಮಾಡ್ತದೆ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಇದರಿಂದ ದೊರಕೋ ಅಧಿಕ ಶಕ್ತಿ ಅವುಗಳ ದೇಹದ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಬಳಕೆ ಮಾಡ್ತದೆ ಅನ್ನೋದನ್ನು ಬರೀರಿ. ಇನ್ನು ಮುಂದಿನ ಪ್ರಶ್ನೆ. ಮಾನವನ ಮೆದುಳಿನ ರಚನೆಯನ್ನು ತೋರಿಸೋ ಚಿತ್ರ ಬರೀಬೇಕಿತ್ತು. ಸೊ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಚಿತ್ರ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತು, ಆರಾಮಾಗಿ ಬರಿಬೋದಿತ್ತು. ಇನ್ನು 35ರಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಜರುಗುವ ಘಟನೆಗಳನ್ನು ಬರೀಬೇಕು. ಇಲ್ಲಿ ಉತ್ಪತ್ತಿಯಾದ ಆಹಾರ ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗ್ತದೆ. ಸೊ ಇಲ್ಲಿ ಘಟನೆಗಳೇನಪ್ಪ ಅಂದರೆ ಕ್ಲೋರೋಫೋಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ, ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜನೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆ. ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗ್ತದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ಕೋಶದ್ರವ್ಯದಲ್ಲಿ ಗ್ಲೂಕೋಸ್ ಅಣುವಿನ ವಿಭಜನೆಯಿಂದ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ಸೊ ಏನಪ್ಪ ಅಂದ್ರೆ 3 ಕಾರ್ಬನ್ ಅನುವಾದ ಪೈರುವೇಟ್ ಅಂತಕ್ಕದ್ದನ್ನು ಬರೀರಿ. ಇನ್ನು ಮೈಟ್ರೋಕಾಂಡ್ರಿಯಾ ಮತ್ತು ಈಸ್ಟ್ ಕೋಶದಲ್ಲಿ ನಡೆಯುವ ಉಸಿರಾಟ ಕ್ರಿಯೆಯ ವಿಧವನ್ನು ಹೆಸರಿಸ್ರಿ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಲಿಕ್ಕೆ ಕೇಳಿದರು. ಸೊ ಇದು ಕೂಡ ಮೈಟ್ರೋಕಾಂಡ್ರಿಯಾ ಉಸಿರಾಟದ ವಿಧ ವಾಯುವಿಕ ಉಸಿರಾಟ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಈಸ್ಟ್ ಅವಾಯುವಿಕ ಉಸಿರಾಟ, ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡ್ತದೆ. ಮುಂದಿನ ಪ್ರಶ್ನೆ 36. ಇಲ್ಲಿ ಹಾರ್ಮೋನ್ಗಳನ್ನು ಹೆಸರಿಸಬೇಕಾಗಿತ್ತು, ಕಾರ್ಯಗಳನ್ನು ಬರೀಬೇಕು. ಥೈರಾಯ್ಡ್ ಗ್ರಂಥಿ, ಅಡ್ರಿನಲಿನ್ ಗ್ರಂಥಿ, ಮೆದೋಜೀರಕ ಗ್ರಂಥಿ. ಸೊ ಸಿಂಪಲ್ ಅದ ಏನಪ್ಪ ಅಂತಂದ್ರೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಬರ್ತದೆ, ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಗೆ ಸಹಕಾರಿ. ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಹಾಯಕ. ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. ಸಸ್ಯಗಳಲ್ಲಿ ಕಂಡುಬರುವ ಅನುವರ್ತನಾಚಲಗಳಿಗೆ ಒಂದೊಂದು ಉದಾಹರಣೆಗಳನ್ನು ಕೊಡಲಿಕ್ಕೆ ಕೇಳಿದ್ರು. ಅಲ್ಲಿ ಗುರುತ್ವಾನುವರ್ತನೆಗೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ, ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ, ದ್ಯುತಿ ಅನುವರ್ತನೆ ಸೂರ್ಯನ ಕಡೆಗೆ ಸಸ್ಯದ ಕಾಂಡದ ಬೆಳವಣಿಗೆ, ರಾಸಾಯನಿಕ ಅನುವರ್ತನೆ ಅಂಡಾಣುಗಳ ಕಡೆಗೆ ಪರಾಗನಳಿಕೆಯ ಬೆಳವಣಿಗೆ ಅಂತ ಬರೀರಿ. ಇನ್ನು ಬಿದಲ್ಲಿ ಪರಾವರ್ತಿತ ಪ್ರತಿಕ್ರಿಯೆಯನ್ನು ತೋರಿಸುವ ಕೇಂದ್ರ ನರವ್ಯೂಹದ ಭಾಗವನ್ನು ಹೆಸರಿಸಿ ಅಂತ ಕೇಳಿದ್ರು. ಅದು ಮಿದುಳು ಬಳ್ಳಿ ಅಂತಕ್ಕದ್ದನ್ನು ಬರ್ತದೆ. 37ದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತು ಇದು. ಎಸ್,
ಚಕ್ಕರ್ ಬೋರ್ಡ್ ಇದೆ ಮತ್ತು ಅದರ ಅನುಪಾತವನ್ನು ಕೇಳಿದರು. ಸೊ ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪೀನೆಟ್ನ ಚಕ್ಕರ್ ಬೋರ್ಡನ್ನು ನೀವೇನು ಮಾಡಬೇಕು, ಹಾಕಿ ಅನುಪಾತದಲ್ಲಿ ಎಷ್ಟಿತ್ತಪ್ಪ ಅಂದ್ರೆ 1:2:1 ಬರೀರಿ. ಇನ್ನು ಮಾನವನಲ್ಲಿ ತಂದೆಯಿಂದ ಮಗುವಿನ ಲಿಂಗ ನಿರ್ಧಾರವಾಗ್ತದೆ, ಹೇಗೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ವರ್ಣತಂತು ಪಡಿತಾರೆ. ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿ, ತಂದೆಯಿಂದ ವೈ ವರ್ಣತಂತು ಪಡೆದ ಹುಡುಗ ಆಗಿರ್ತಾನೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ, ಮಾನವನಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕ ವಿಧಾನಗಳನ್ನು ಕೇಳಿದರು. ಸೊ ಅದರಲ್ಲಿ ಏನು ಮಾಡ್ಬೋದು, ವೀರ್ಯಾಣುವಿನ ಅಂಡಾಣುವಿನ ತಲುಪದಂತೆ ಯಾಂತ್ರಿಕ ತಡೆ ಉಂಟು ಮಾಡೋದು, ಕಾಂಡೋಮ್ಗಳ ಬಳಕೆ, ಯೋನಿಯೊಳಗೆ ಚೀಲ, ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಮತ್ತು ಕಾಪರ್ಟಿಗಳನ್ನು ಹಾಕಿಕೊಳ್ಳೋದು, ಆಮೇಲೆ ಮಾತ್ರೆ ರೂಪದಲ್ಲಿ ದೇಹದ ಹಾರ್ಮೋನುಗಳ ಸಮತೋಲನ ಬದಲಾಯಿಸೋದು, ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳೋದು. ಇನ್ನಲ್ಲಿ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ.